ಹಾಯ್ ಎಲ್ರಿಗೂ. ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಸುಗಂಧರಾಜ ಹೂವಿನ ಹಾರ ಯಾವ ಥರ ಹೊಲಿಯೋದು ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಆ ಹೂವಿಗೆ ಕುಚ್ಚು ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಸೂಜಿಗೆ 1 ಮೊಳ ಅಷ್ಟು ದಾರ ಹಾಕ್ಕೊಂಡಿದ್ದೀನಿ. 1 ಮೊಳ ಆಗೋಷ್ಟು ದಾರ ಹಾಕ್ಕೊಂಡಿದ್ದೀನಿ. ಮತ್ತು ರೋಸ್ ಹೂವು ತೊಗೊಂಡಿದ್ದೀನಿ ಮತ್ತು ಸುಗಂಧರಾಜ ಪತ್ರೆ ತೊಗೊಂಡಿದ್ದೀನಿ. ನೋಡಿ, ರೋಸ್ ಹೂವಾಗೆ ಈ ಥರ ನೋಡಿ, ಈ ಥರ ರೌಂಡಾಗೆ ಹೊಲ್ಕೋಬೇಕು. ಈ ಥರ 4 ಹೂವು ಹೊಲ್ಕೊತಾ ಇದ್ದೀನಿ. ಇದ್ರ ಮೇಲೆ ಪತ್ರೆ ಹಾಕ್ತಾಯಿದ್ದೀನಿ ಈ ಥರ. ಮತ್ತು ಸುಗಂಧರಾಜ ಹೂವನ್ನ ಈ ಗ್ರೀನ್ ಕಲರ್ ಇರೋದನ್ನು ತೊಟ್ಟು ಮುರ್ಕೊತಾ ಇದ್ದೀನಿ ಈ ಥರ. ನಾನು ಈ ಥರ 3 ಹೂವು ಹಾಕ್ತಾಯಿದ್ದೀನಿ. 1 2 3. ಕುಚ್ಚು ರೆಡಿಯಾಗಿದೆ. ಇದು ಕುಚ್ಚು ಒಂದೇ ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನಾನು ಇನ್ನೊಂದು ಕುಚ್ಚು ಹಾಕ್ಕೊತಾ ಇದ್ದೀನಿ. ಇದೇ ಥರ ಈ ಥರ ಕಟ್ ಮಾಡಿ ಹೀಗೆ ಇವೆರಡನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಜಾಯಿಂಟ್ ಮಾಡಿ ಮಾಡಿದ್ರೆ ಕುಚ್ಚಾಯಿತು. ಮತ್ತು ಮೇಲ್ಗಡೆ ನಾನು ಪತ್ರೆ ಮತ್ತು ರೋಸ್ ಹಾಕಿ ಹಾರಕ್ಕೆ ಕುಚ್ಚು ಕಟ್ತೀನಿ. ನೋಡಿ, ಈ ಥರ ರೋಸ್ ಪತ್ರೆ ಈ ಥರ ಹಾಕ್ಕೊಂಡು ಈ ಥರ ಹಾಕಿದ್ರೆ ಕುಚ್ಚು ರೆಡಿ ಆಗುತ್ತೆ. ಈಗ ಮೇಲೆ ದಾರ ನಾವು ಕಟ್ ಮಾಡಿ ನಾವು ಹಾರ ಮಾಡಿದ್ದೀರಲ್ವ, ಅದನ್ನು ತೊಗೊತಾ ಇದ್ದೀನಿ. ಈ ಹಾರಕ್ಕೆ ಕುಚ್ಚು ಯಾವ ಥರ ಜಾಯಿಂಟ್ ಮಾಡೋದು ಅಂದರೆ, ನಾವು ಆ ಕಡೆ ಈ ಕಡೆ ಕಡ್ಡಿ ಹಾಕಿ ಎರಡನ್ನೂ ಜಾಯಿಂಟ್ ಮಾಡ್ಕೊಂಡಿದ್ರಲ್ಲ ನೋಡಿ, ಅಲ್ಲಿ ನಾವು ಈ 2 ದಾರ ಇರುತ್ತೆ ನೋಡಿ, ಜಾಯಿಂಟ್ ಮಾಡ್ಕೊಂಡ್ರೆ ಆ ಕಡೆ ಈ ಕಡೆ 2 ದಾರ ಸೇರುತ್ತೆ. ಆ ದಾರನ ಇಟ್ಕೊಂಡು ಈ ಕುಚ್ಚಿರುತ್ತಲ್ಲ, ಈ ಕುಚ್ಚಿಗೆ ಒಂದು ಸ್ವಲ್ಪ ದಾರ ಬಿಟ್ಕೊಂಡಿದ್ದೀರಿ ನೋಡಿ. ಇದನ್ನು ಸೇರಿಸಿ ನಾನು ನಿಮ್ಗೆ ಹಾರ ಹೊಲಿಬೇಕಾದ್ರೆ ಯಾಕೆ ದಾರ ಬಿಡ್ತೇನೆ ಅಂದರೆ, ಕುಚ್ಚು ಕಟ್ಟೋಕ್ಕೋಸ್ಕರ ದಾರ ಬೇಕಾಗುತ್ತೆ, ಅದಕ್ಕೆ ನಾನು ದಾರ ಬಿಡಿ ಅಂತ ಹೇಳಿದ್ದು. ನೋಡಿ, ಇವಾಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಜಾಯಿಂಟ್ ಮಾಡಿಕೊಂಡು ಈ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಹಾರ ರೆಡಿಯಾಗಿತ್ತು. ನೋಡಿ ಫ್ರೆಂಡ್ಸ್, ಹಾರ ರೆಡಿಯಾಗಿದೆ. ಇದೇ ರೀತಿ ಸುಗಂಧರಾಜ ಹಾರ ಮಾಡೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸುಗಂಧರಾಜ ದಿಂಡು ಯಾವ ಥರ ಸುತ್ತೋದು ಅಂತ ಹೇಳ್ಕೊಡ್ತೀನಿ. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.